ಚೆಕ್ ಮಾಡ ಬಸಡಿಗೆ ಆಯ್ತು. ಆಮೇಲೆ ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ನನ್ನ ಫ್ರೆಂಡ್ ದೊರೆ ಫೋನ್ ಮಾಡಿದ, ಮೋಟ್ರ್ ಸುಟ್ಟೋಗೈತೆ ಬಾ ಎತ್ಬೇಕು ಅಂತ. ಬಂದು ಚೆಕ್ ಮಾಡಿದ್ರೆ ಕಂಟಿನ್ಯೂಟಿ ಚೆನ್ನಾಗೇ ಬರ್ತಿತ್ತು, ಬಟ್ ಅದು ಅರ್ಥಿಂಗ್ ಇತ್ತು ಮೋಟ್ರು. ನಿಂಗೆ ಯಾವ್ದ ಮೀಟ್ರ್ ಇಷ್ಟೊಂದು ತೋರಿಸೋದಿಲ್ಲ. ಮೋಟ್ರ್ ಅದಕ್ಕೆ ಅಂತ ಜೀಪ್ ಸೆಟ್ ಮಾಡ್ತಾ ಇದ್ದೋ ಅಷ್ಟ್ರಲ್ಲಿ ನೋಡಿದ್ರೆ ನಿನ್ನೆ ನೈಟ್ ನೀರು ಬಿಟ್ಬಿಟ್ಟಿದ್ದ, ತೇವಾಗಿದ್ದಕ್ಕೆ ಗಾಡಿ ಹಿಂದೆ ಬರ್ತಿರ್ಲಿಲ್ಲ. ಸ್ವಲ್ಪ ಮಾಡಿ ತಗ್ಸಾಕಿ ಗಾಡಿನ ಸೆಟ್ ಮಾಡ್ಕೊಂಡು ಮೋಟರ್ ಬಿಟ್ಟು ತುಂಬಾ ವರ್ಷ ಆಗಿತ್ತು. ಕೇಸಿಗೆ ಕ್ಲೀನ್ ಮಾಡಿರ್ಲಿಲ್ಲ, ಕ್ಲೀನ್ ಮಾಡಿಸ್ತೇವೆ ಅವನ ಕೈಲೆ. ಈ ಸೀನ್ ರೆಕಾರ್ಡ್ ಮಾಡೋದು ಅವನಿಗೆ ಗೊತ್ತೇ ಇಲ್ಲ. ಇದು ನೋಡಿದ್ರೆ ತುಂಬಾ ಗಿಡಕ್ಕೆ ನೇಣ ಹಾಕೋಬಿಡ್ತಾನೆ. ಮೋಟ್ರ್ ಹತ್ಬೇಕಾದ್ರೆ ಕೇಬಲ್ ಅಲ್ಲಿ ಮಧ್ಯೆ ಒಂದು ಜಾಯಿಂಟ್ ಇತ್ತು, ಜಾಯಿಂಟ್ ಹೋಗಿದೆ ಅಂತ ಹೇಳ್ದ. ಮುಕ್ಕುರ್ಚಲು ಕೇಬಲ್ ಕಟ್ ಮಾಡಕ್ಕೆ ಚೆನ್ನಾಗೈತೆ ಕಲ ಕೇಬಲ್ ಮತ್ ಗೆಣಸ್ ಕಿಲ ಕಟ್ ಮಾಡ್ದ. ಕಟ್ ಮಾಡೋದಲ್ಲ ಇವಾಗ ಕೇಬಲ್ ಒಂದಿಲ್ಲ. ಇಂಥವ್ರೆಲ್ಲ ಕರ್ಕೊಂಡು ನಾವು ಪಿಕ್ಚರ್ ತೆಗಿಯಕ್ ಹೋಗ್ರೆ ಮೋಟ್ರ್ ಮೇಲ್ಗಡೆ ಎತ್ತಿ ಚೆಕ್ ಮಾಡ್ದು, ಮೋಟ್ರ್ ಸುಟ್ಟೋಗಿತ್ತು. ಎತ್ತರ ಮೋಟ್ರನ್ನ ರೆಡಿ ಮಾಡಕ್ಕೆ ಅಂತ ತಗೊಂಡೋದ. ನಾನು ಗದ್ದೆ ಕಡೆ ಬಂದೆ, ಜೋಳ ಹಾಕಿದ್ನಲ್ಲ ಅದಕ್ಕೆ ಕಳೆ ಪೌಡ್ರ್ ಹಾಕ್ಬೇಕಿತ್ತು. ಈ ಕಳೆ ಪೌಡ್ರ್ ಬಂದು ಕೆಜಿ 250 ರೂಪಾಯಿ. ಬರೀ ಕಳೆ ಪೌಡ್ರನ್ನ ಎಸೆಯಕ್ಕಾಗಲ್ಲ ಅಂತ ಜೊತೆಗೆ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಗದ್ದೆಗೆಲ್ಲ ಇರಿಸಿದೆ. ಇದು ಮುಗಿಸೋ ಅಷ್ಟರಲ್ಲಿ ಮತ್ತೆ ಫೋನ್ ಮಾಡಿದ, ಮೋಟ್ರ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಬಾ ಅಂತ. ಮೋಟ್ರಿಗೆ ಕೇಬಲ್ ಜಾಯಿಂಟ್ ಹಾಕೊಂಡು ಫಿಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ತಮ್ಮ ಮತ್ತೆ ನನ್ನ ತಮ್ಮನ ಫ್ರೆಂಡ್ ಬಂದ್ರು. ನನ್ನ ತಮ್ಮಂಗೆ ಮೋಟ್ರ್ ಅಂತ ಕೊಟ್ಟೆ, ಗೇರ್ನ ಲಾಕ್ ಮಾಡ್ಬಿಟ್ಟ. ನ್ಯೂಟ್ರಲ್ ಮಾಡಲ್ಲ, ಗೇರ್ ನ್ಯೂಟ್ರಲ್ ಮಾಡ. ಮೋಟ್ರ್ ಸೀದಾ ಮನೆ ಕಡೆ ಬಂದು ಮನೆ ಹತ್ರ ಕಬ್ಬಿಗೆ ನೀರ್ ಬಿಡಕ್ಕೆ ಅಂತ ಜಮೀನ್ ಹತ್ರ